ಸದ್ಯ ಈಗ ಭಾರಿ ಚರ್ಚೆ ಅಹಿಂದ. ನಮ್ಮ ಪ್ರತಿನಿಧಿ ವೀರೇಂದ್ರ ಇನ್ನಷ್ಟು ಸ್ವಾರಸ್ಯಭರಿತವಾಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮಗೆ ಸವಿಸ್ತಾರವಾಗಿ ವಿವರಿಸಬಹುದು. ಆ ಪ್ಯಾಕೇಜ್ನಲ್ಲಿ ತಾವು ಗಮನಿಸ್ಕೊಂಡು ಬಂದ್ರಿ ಅಹಿಂದ ಹಿಂದೆ ಮುಂದೆ ಇಂದು ಹೇಗಿತ್ತು ಅನ್ನೋದು. ವೀರೇಂದ್ರ, ಈ ಹೊತ್ತಿಗೆ ವೀರೇಂದ್ರ ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಮಟ್ಟಿಗೆ ಅಹಿಂದ ಒಗ್ಗೂಡುವಿಕೆ ಎಷ್ಟು ಪ್ರಾಮುಖ್ಯತೆ ಇದೆ, ಎಷ್ಟು ಮಹತ್ವದ್ದಾಗಿದೆ ವೀರೇಂದ್ರ? ಬಹುಶಃ ರಾಜ್ಯ ರಾಜಕಾರಣದ ಒಂದು ದಿಕ್ಕನ್ನು ಈಗ ಮುಂದಿನ ದಿಕ್ಕನ್ನು ದಿಕ್ಸೂಚಿ ಅಂತಾರಲ್ಲ ರಂಜಿತ್, ದಿಕ್ಕನ್ನು ನಿರ್ಧರಿಸುವಂಥದ್ದು ಅಂತಹದ್ದೊಂದು ಡೆವಲಪ್ಮೆಂಟ್ ಇದು. ಒಂದು ವೇಳೆ ಸಿದ್ದರಾಮಯ್ಯನವರೇ ಏನಾದರೂ ಅಧಿಕೃತವಾಗಿ ಅಹಿಂದ ಚಳವಳಿ ಆರಂಭಿಸ್ತೇನೆ ಅಂತ ಹೇಳಿದ್ದೇ ಆದರೆ ಬಹುಶಃ ಅದಕ್ಕಿಂತ ಬಿಗ್ ಡೆವಲಪ್ಮೆಂಟ್ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ಇವತ್ತಿನವರೆಗೂ ಅವರು ಆ ಹೇಳಿಕೆಯನ್ನು ಕೊಟ್ಟಿಲ್ಲ. ಈಗ ಈವನ್ ಸೆಪ್ಟೆಂಬರ್ 6ನೇ ತಾರೀಕಿದ್ದು ಕೂಡ ಹಿಂದುಳಿದ ವರ್ಗಗಳ ಒಕ್ಕೂಟದ ರಜತ ಮಹೋತ್ಸವ ಕಾರ್ಯಕ್ರಮ ಅಂತಲೇ ಅವ್ರು ಹೇಳ್ತಿರೋದು. ಆದರೆ ಪರೋಕ್ಷವಾಗಿ ಇಂಥದ್ದೊಂದು ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಯಾಕೆಂದರೆ ಅದೇ ಸಿದ್ದರಾಮಯ್ಯನವರ ಮೌನದ ಕಾರಣಕ್ಕಾಗಿ. ಅವರು ವಹಿಸಿರುವಂಥ ಮೌನ, ಅವರ ರಾಜಕೀಯ ನಡೆ. ಅಂದರೆ ಈ ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಮಾತಾಡ್ತಾ ಇದ್ದರೆ ಹೆಚ್ಚು ಸಮಸ್ಯೆ ಅಲ್ಲ ರಂಜಿತ್, ಯಾವಾಗ ಮೌನವಾಗಿರ್ತಾರಲ್ಲ ಆಗಲೇ ಹೆಚ್ಚು ಸಮಸ್ಯೆ. ಮತ್ತು ನೋಡಿ, ಅದರಲ್ಲೂ ಈ ಜಾತಿ ಗಣತಿ ಇದೆಯಲ್ಲ, ಇದು ಎಂಥ ಅಸ್ತ್ರ ಅಂದರೆ, ಈಗ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಯಾವ ಕಾರಣಕ್ಕಾಗಿ ಜಾತಿ ಗಣತಿಯನ್ನು ವಿರೋಧ ಮಾಡಿದರು, ಅವರು ಕೂಡ ಸಹಿ ಮಾಡಿದ್ರಲ್ಲ. ಏನಕ್ಕೆ ಅಂದರೆ ಒಕ್ಕಲಿಗರು ಹಾಗೂ ಲಿಂಗಾಯತ ಸಮುದಾಯದ, ಅದರಲ್ಲೂ ಅವರು ಧ್ವನಿಯಾಗಿದ್ದು ಒಕ್ಕಲಿಗ ಸಮುದಾಯದ ಧ್ವನಿಯಾಗಿ ಅವರು ಸಹಿ ಮಾಡಿದ್ದಾಗಿತ್ತು. ವೈಜ್ಞಾನಿಕವಾಗಿಲ್ಲ ನಂಬರ್ಸ್ ಅನ್ನೋದು ಅವರ ವಾದ ಆಗಿತ್ತು. ಈಗಲೂ ಕೂಡ ಅಹಿಂದ ವರ್ಗಗಳೇ ಅಲ್ಲಿ ಪ್ರಾಮುಖ್ಯ ಅನ್ನೋದು ಈಗೇನು ಸೋರಿಕೆ ಆಗಿದೆಯಲ್ಲ ಆ ಡೇಟಾ ಪ್ರಕಾರ ಇದೆ ರಂಜಿತ್. ಹೀಗಿರುವಾಗ ಸ್ವತಃ ಮುಖ್ಯಮಂತ್ರಿಯಾಗಿ ಈಗ ಅದೇ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಯಾಕೆ ಅವ್ರಿಗೆ ಸವಾಲಾಗುತ್ತೆ ಅಂದರೆ, ಅದೇ ಒಕ್ಕಲಿಗ ಸಮುದಾಯದ ವಿರೋಧವನ್ನು ಈಗ ಹೇಗೆ ಎದುರಿಸ್ತಾರೆ ಅವರು, ಇಂಪ್ಲಿಮೆಂಟ್ ಮಾಡಲೇಬೇಕಾದವರು ಅವರು. ಒಂದು ವೇಳೆ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡೋದೇ ಆದರೆ ಕ್ಯಾಬಿನೆಟ್ಟಿಗೆ ತಂದು ಕ್ಯಾಬಿನೆಟ್ಟಲ್ಲಿ ಅಪ್ರೂವ್ ಕೊಡಬೇಕಾದವ್ರು ಯಾರು? ಇದೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಸವಾಲು ಆಗುತ್ತಾ ಇಲ್ವಾ ರಂಜಿತ್? ಆಗ ಅವರಿಗೆ 100% ಇಟ್ಸ್ ಬಿಗ್ಗೆಸ್ಟ್ ಚಾಲೆಂಜು. ಒಂದು ವೇಳೆ ಅದು ಬಂದದ್ದೇ ಆದರೆ ಅದನ್ನು ಹೇಗೆ ನಿಭಾಯಿಸ್ತಾರವರು, ಆ ಸವಾಲಿದೆ. ಅದೇ ಕಾರಣಕ್ಕಾಗಿ ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವ ಹಿಂದಿನ ದಿನ ಬಹುಶಃ ಹೈಕಮಾಂಡಿಗೆ ಕೇಳಿದವರು ಅವತ್ತಿಗೆ ಅದೊಂದೇ ಒಂದು ಏನು, ನಾನು ಜಾತಿ ಗಣತಿಯನ್ನು ಸ್ವೀಕಾರ ಮಾಡಬೇಕು ಅಂತ. ಸ್ವೀಕಾರ ಮಾಡಿದ್ರು. ಅಲ್ಲೇ ನೋಡಿ, ಅಲ್ಲಿ ಚೆಕ್ಮೇಟ್ ಇಟ್ಬಿಟ್ರು ಅವರು. ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರಲ್ಲ ರಂಜಿತ್, ಏನು ಹೇಳ್ತಿರ್ತಾರೆ, ನಾನು ಫುಟ್ಬಾಲ್ ಪ್ಲೇಯರ್ ಅಲ್ಲ, ಚೆಸ್ ಪ್ಲೇಯರ್ ಅಂತ ಹೇಳಿ. ಈಗ ಚೆಸ್ ಆಟಕ್ಕೆ ಇಳಿದ ಮೇಲೆ ಎದುರಾಳಿ ಏನು ದಾಳ ಉರುಳಿಸ್ತಾರಲ್ಲ ಅದನ್ನು ಎದುರಿಸ್ಬೇಕಲ್ಲ, ಅಂಥದ್ದೊಂದು ದಾಳ ಈ ಜಾತಿ ಗಣತಿ. ಒಂದು ಚೆಕ್ಮೇಟ್ ಇಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಆ ಆಟ ಮುಂದುವರೆದಾಗ ಹೇಗೆ ಡಿ ಕೆ ಶಿವಕುಮಾರ್ ಅವರು ಚೆಸ್ ಆಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಆದರೆ ಯಾವಾಗ ಈಗ ಸ್ವತಃ ಸಿದ್ದರಾಮಯ್ಯನವರೇ ಆಪ್ತರ ಬಳಿ ಹೇಳ್ಕೊಂಡಿರೋದೇನು, 3 ತಿಂಗಳು ನಾನು ಏನು ಮಾತಾಡೋಕ್ಕೆ ಹೋಗಲ್ಲ, 3 ತಿಂಗಳ ನಂತರ ಅವ್ರು ಹೇಗೆ ನನ್ನ ನಡೆಸ್ಕೋತಾರೆ ನೋಡಿಬಿಟ್ಟು ಅದಾದಮೇಲೆ ನನ್ನ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ 3 ತಿಂಗಳು ಆಗಿಲ್ಲ. ಬಹುಶಃ 3 ತಿಂಗಳ ನಂತರ ಅವ್ರು ಚೆಕ್ಮೇಟ್ ಇಟ್ಟಿರೋದಕ್ಕೆ ಆ ಕಡೆಯಿಂದ ಏನು ರಿಯಾಕ್ಷನ್ ಬರುತ್ತೆ, ಅವರು ಯಾವ ದಾಳವನ್ನು ಉರುಳಿಸ್ತಾರೆ, ಅದನ್ನು ಆಧರಿಸಿ ಮುಂದಿನ ದಾಳ ಜಾತಿ ಗಣತಿ ಯಾವ ರೀತಿ ಮುಂದುವರಿಯುತ್ತೆ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ ರಂಜಿತ್. ವೀರೇಂದ್ರ, ಒಂದು ವೇಳೆ ಈಗ 3 ತಿಂಗಳ ನಂತರ ಅಹಿಂದ ಸಂಘಟನೆ ಸಿದ್ದರಾಮಯ್ಯನವರು ಮತ್ತೆ ತನ್ನ ಹಳೆಯ ಸ್ನೇಹಿತರ ಜೊತೆಗೆ ಸೇರಿಕೊಂಡು ಕಟ್ಟುವುದಾದರೆ ಆ ಶಕ್ತಿ ಸಾಮರ್ಥ್ಯ ಈಗಲೂ ಸಿದ್ದರಾಮಯ್ಯನವರ ಬಳಿ ಇದೆಯಾ? ಆ ಸಹಕಾರ ಸಿದ್ದರಾಮಯ್ಯನವರಿಗೆ ಈಗಲೂ ಸಿಗುತ್ತಾ? ಆಗಿನ ಕಾಲಘಟ್ಟ ಬೇರೆ ಇತ್ತು, ಈಗಿನ ಕಾಲಘಟ್ಟ ಬೇರೆ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರು ಪ್ರಾಬಲ್ಯರು. ಹೀಗಿರುವಾಗ ಇದು ಸಾಧ್ಯ ಇದೆಯಾ ವೀರೇಂದ್ರ? ರಂಜಿತ್, ನೀವು ಹೇಳಿದ್ರಲ್ಲ, ಏನು ಗೊತ್ತಾ, ನಿಜ. 2005ರಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆಯ ನೇತೃತ್ವವನ್ನು ವಹಿಸಿದಾಗ ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ. ಅಲ್ಲಿ ಅವರು ಅಂದರೆ ಅವರು ಶೋಷಿತ ಸಮುದಾಯಗಳ ಧ್ವನಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ, ಅಂದರೆ ಅದೊಂದು ಸಾಮಾಜಿಕ ಸಂಘಟನೆ. ಅಂದರೆ ಅದನ್ನು ಯಾರು ಕೂಡ ಅವತ್ತಿನವರೆಗೂ ಇಷ್ಟು ದೊಡ್ಡ ವೋಟ್ ಬ್ಯಾಂಕ್ ಆಗ್ಬೋದು ಅನ್ನುವಂಥ ಪರಿಕಲ್ಪನೆ ಅವತ್ತಿಗೆ ಇರಲಿಲ್ಲ ರಂಜಿತ್. ಆದರೆ ಅವತ್ತಿಗೆ ಅವ್ರ ಬೆನ್ನಿಂದ ನಿಲ್ಲಕ್ಕೆ ಕಾರಣವೂ ಕೂಡ ಇತ್ತು. ಅದಕ್ಕೆ ಸರಿಯಾಗಿ ಸಿದ್ದರಾಮಯ್ಯನವರು ಅದರ ನೇತೃತ್ವವನ್ನು ತೆಗೆದುಕೊಂಡ್ರು. ನೋಡಿ, 98ರಲ್ಲಿ ಆದಂಥ ಸಮಾವೇಶ ಅಲ್ಲಿಗೆ ನಿಂತೋಗಿತ್ತು. 98ರಲ್ಲಿ ಸಮಾವೇಶ ಆದಾಗ ಬಂಗಾರಪ್ಪನವರಿಂದ ಹಿಡಿದು ಇದೇ ಸಿದ್ದರಾಮಯ್ಯನವರಿಂದ ಹಿಡಿದು ಧರ್ಮಸಿಂಗ್ ಅವರಿಂದ ಹಿಡಿದು ಎಷ್ಟು ಜನ ಘಟಾನುಘಟಿ ನಾಯಕರೆಲ್ಲ ಹೋಗಿದ್ರು. ದ್ವಾರಕನಾಥರು ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರು. ಆದರೆ ಯಾವಾಗ ಸಿದ್ದರಾಮಯ್ಯನವರು ತೆಗೆದುಕೊಂಡ್ರು ಅದಕ್ಕೊಂದು ಶಕ್ತಿ ಬಂತು. ಬಟ್ ಇವತ್ತಿಗೆ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆದದ್ದಾಗಿದೆ. ಮತ್ತು ಅವರು ಈಗಲೂ ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಅವರ ಪುತ್ರ ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಅವರ ಜೊತೆ ಅವತ್ತಿಗೆ 2005ರಲ್ಲಿ ಯಾರ್ಯಾರೆಲ್ಲ ಇದ್ರಲ್ಲ ರಂಜಿತ್, ಈಗ ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆ ಅವತ್ತಿಗೂ ಇವತ್ತಿಗೂ ಒಂದು ಅಂತರ ಬಂದಿದೆ ಅವರ ನಡುವೆ. ಸೊ ಮತ್ತು ಇಬ್ರಾಹಿಂ ಅವರಿಗೆ ನಿನ್ನೆ ನಾವು ಅದನ್ನೇ ಒಳನೋಟದಲ್ಲಿ ಅದೇ ಸ್ಟೋರಿ ಕೊಟ್ಟಿದ್ವಿ. ಇಬ್ರಾಹಿಂ ಅವರು ಈಗ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗಲಿಕ್ಕೆ ಒಂದು ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಮಾತುಕತೆ ನಡೆಸ್ತಾರೆ ಅಂತ. ಅಂದರೆ ಇವೆಲ್ಲವೂ ಕೂಡ
ಜೊತೆಗಿರುವ ಶಕ್ತಿಗಳು ಅಷ್ಟೇ ಮುಖ್ಯ ಆಗುತ್ತೆ. ಯಾರ್ಯಾರು ಅವ್ರ ಜೊತೆ ಇರ್ತಾರೆ, ಜೊತೆ ನಿಲ್ತಾರೆ, ಅದನ್ನು ಆಧರಿಸಿ ಅಲ್ವಾ. ಯಾವುದೋ ಒಬ್ಬ ವ್ಯಕ್ತಿ ಅಲ್ಲ, ಸಿದ್ದರಾಮಯ್ಯವರು ಒಂದು ಫೋರ್ಸ್ ಇರ್ಬೋದು, ಅವರು ಕರ್ನಾಟಕದ ಮಾಸ್ ಲೀಡರ್, ನೋ ಡೌಟ್ ಇನ್ ದಟ್. ಆದರೆ ಅಹಿಂದ ಸಂಘಟನೆ ಅನ್ನುವಂಥದ್ದು ಒಂದು ಚಳುವಳಿಯಾಗಿ ರೂಪುಗೊಳ್ಬೇಕಿದ್ರೆ ಆ ಚಳುವಳಿಗೆ ಹಿಂದಿದ್ದಂಥ ಶಕ್ತಿಗಳು ಕೂಡ ಅಷ್ಟೇ ಸಮರ್ಥವಾಗಿ ಜೊತೆಯಾಗಿ ನಿಂತದ್ದೇ ಕಾರಣ. ಇವತ್ತಿಗೆ ಅದೆಲ್ಲವೂ ಕೂಡ ಒಗ್ಗೂಡುತ್ತಾ ಎಲ್ಲವೂ ಸೇರಿದ್ರೆ ಮಾತ್ರ ಸಾಧ್ಯ ಆಗೋದು ರಂಜಿತ್. ಆ ದೃಷ್ಟಿಯಿಂದ ನೋಡೋದಾದರೆ ಮುಂದಿನ ದಿನಗಳನ್ನ ಹೇಳಿದ್ನಲ್ಲ, ಈಗ 3 ತಿಂಗಳ ನಂತರ ಯಾವ ರೀತಿ ವಾತಾವರಣ ಬದಲಾಗುತ್ತೆ, ಯಾರೆಲ್ಲ ಅವರ ಜೊತೆ ಅಷ್ಟು ಗಟ್ಟಿಯಾಗಿ ನಿಲ್ತಾರೆ, ಅದನ್ನು ಆಧರಿಸಿ ಅದರ ಫೋರ್ಸ್ ತೀರ್ಮಾನ ಆಗುತ್ತೆ ಅಂತ ಹೇಳ್ಬೋದು ರಂಜಿತ್. ವೀರೇಂದ್ರ, ಬಹುಶಃ ಇಷ್ಟು ವಿಶ್ಲೇಷಣಾತ್ಮಕವಾಗಿ ಈ ಅಹಿಂದ ಒಳಸುಳಿಗಳನ್ನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಹೇಳಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅಷ್ಟು ಕನ್ವಿನ್ಸ್ ಆಗಿ ಹೇಳಿದ್ರಿ ವೀರೇಂದ್ರ, ಥ್ಯಾಂಕ್ ಯು.